ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾವಿವತ್ತು ಗೋಬಿ ಶಂಕರಪೋಳೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಜಿಯಾಗಿ ಇವಾಗ ಒಂದು ಕಪ್ಪು ಗೋಬಿನ ತೊಳೆದು ಇಟ್ಕೊಂಡಿದ್ದೀನಿ ಕಟ್ ಮಾಡಿ. ಹಾಗೆ ಒಂದು ಕಪ್ ಮೈದಾ ತೊಗೊಂಡಿದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಅಜ್ವಾಯಿನ ಕಾಳು, ಜೀರಿಗೆ, ಉಪ್ಪು, ಕರಿಯಲು ಎಣ್ಣೆ. ಈಗ ಇದು ಈಸಿ ಆದಂಥ ರೆಸಿಪಿ, ಸೇಮ್ ಗೋಬಿ ಥರನೇ ಸಿರುತ್ತೆ. ಇವಾಗ ಒಂದು ಕಪ್ ಗೋಬಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಮೆಣ್ಸಿಕಾಯಿ, ನಿಮಗೆ ಟೇಸ್ಟಿಗೆ ಖಾರಕ್ಕೆ ತಕ್ಕಂಗೆ ಎಲ್ಲ ಮಸಾಲೆ ಆ್ಯಡ್ ಮಾಡ್ಕೋಬೇಕು. ಅದರಲ್ಲಿ ಮೆಣ್ಸಿಕಾಯಿ, ಕರಿಬೇವು, ಕೊತ್ತಂಬರಿ ಹಾಕಿದ್ದೀನಿ ನಾನು. ಈಗ ಜೀರಿಗೆ ಹಾಕ್ತಿದ್ದೀನಿ. ಸ್ವಲ್ಪ ಜೀರಿಗೆ ನಾನು 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು. ಈಗ ಉಪ್ಪು ನಿಮ್ಗೆ ರುಚಿಗೆ ಸೇರಿಸ್ಕೋಬೋದು, ಕಡಿಮೆ ಆದರೆ ಆಮೇಲೆ ಹಾಕ್ಕೋಬೋದು, ಹಿಟ್ಟಲ್ಲಿ ಸೇರಿಸ್ಕೋಬೋದು. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ನುಣ್ಣಗೆ. ಈಗ ಇದರಲ್ಲೇ ನಾವು ಹಿಟ್ಟು ಕಲಿಸ್ಕೋಬೇಕು. ಅಂದರೆ ಎಷ್ಟು ಹಿಡಿಯುತ್ತೆ ನೋಡ್ಕೊಂಡು ಕಲಿಸ್ಕೊಳ್ಳಿ ನೀವು. ಅದು ನಮ್ಗೆ ಮಸಾಲ ಎಷ್ಟಾಗಿರುತ್ತೋ ಅದನ್ನು ನೋಡಿಕೊಂಡು ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಬೇಕಂದರೆ ಗೋಧಿ ಹಿಟ್ಟು ತೊಗೋಬೇಕು. ಇದನ್ನು ಮಸಾಲನ ನಾವು ಸ್ವಲ್ಪವಾಗಿಯೇ ಕಲಿಸ್ಕೋಬೇಕು, ಯಾಕಂದರೆ ಬಹಳಷ್ಟು ನೀರಾಯ್ತಂದರೆ ಇದಾಗುತ್ತೆ. ಇವಾಗ ನಾವು ಓಂಕಾಳನ್ನ ಸ್ವಲ್ಪ ಕೈಯಲ್ಲಿ ಹಿಂಗೆ ಉಜ್ಜಿ ಹಾಕ್ಕೋಬೇಕು, ಅಂದರೆ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪನೇ ಮಸಾಲ ಅಷ್ಟು ಹಾಕ್ತಿದ್ದೀನಿ ನೋಡಿ. ಇವಾಗ ಮಸಾಲ ಚೂರ ಉಳ್ಕೊಂಡಿದೆ, ಅದರಲ್ಲಿ ಅಷ್ಟು ಹಾಕಿದ್ದೀನಿ. ಈಗ ಕಲಿಸ್ಕೊಳ್ಳೋಣ. ಎಷ್ಟು ಹಿಡಿಯುತ್ತೆ ಅಂದರೆ ಅದರಲ್ಲೇ ತೇವಾಂಶದಲ್ಲೇ ನಾವು ಮಾಡ್ಕೋಬೇಕಿದು. ಅಂದರೆ ನಾವು ಸೇಮ್ ಗೋಬಿ ಥರನೇ, ನಾವು ಯಾವಾಗ ಗೋಬಿ ಕಬಾಬ್ ತಂದಾಗ ನಾವು ಹೇಗೆ ಕುರು ತಿಂತಾ ಇರ್ತೀವಲ್ಲ, ಆ ಟೇಸ್ಟನ್ನೇ ಇದು ಕೊಡುತ್ತೆ, ಚೆನ್ನಾಗಿರುತ್ತೆ. ನೀವು ಗೋಬಿ ತಿನ್ನೋ ಬದಲು ನಾವು ಈ ಥರ ಮಾಡ್ಕೋಬೋದು ಅಂತಂದರೆ ಮಾಡ್ಕೋಬೋದು. ಹೆಲ್ದಿ ಕೂಡ ಇರುತ್ತೆ, ಚೆನ್ನಾಗಿರುತ್ತೆ. ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಳಿ, ಇನ್ನೂ ಹೆಲ್ದಿಯಾಗಿರುತ್ತೆ. ಈ ಕ್ರಿಸ್ಪಿಯಾಗಿ ಬರಲಿ ಅಂತ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀವಿ. ಗೋಧಿ ಹಿಟ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಮಕ್ಕಳಿಗಂತೂ ಸ್ನ್ಯಾಕ್ಸ್ ಟೈಮಲ್ಲಿ ಇವಾಗ ರಜೆ ಇರುತ್ತಲ್ಲ, ಮಕ್ಕಳಿಗೆ ಏನಾದರೂ ತಿನ್ನೋದಕ್ಕೆ ಬೇಕಂದರೆ ಮನೇಲಿ ಇದು ಒಂದು ಇದ್ದರೆ ಸಾಕು. ನಾವು ಇದರಲ್ಲಿ ಶಂಕರಪೋಳೆ ಮಾಡಿಕೊಡ್ಬೋದು. ಚಪಾತಿ ಸ್ವಲ್ಪ ಹಿಟ್ಟು ಲೂಸಾಗಿ ಕಲಿಸ್ಕೊಂಡು ಚಪಾತಿ ಬೇಯಿಸ್ಕೊಟ್ರು ಕೂಡ, ಚಪಾತಿ ಕೂಡ ನಾನು ಆಮೇಲೆ 2 ಚಪಾತಿ ಕೂಡ ಮಾಡಿದ್ದೀನಿ. ಈಗ ಇದು ಈ ಶಂಕರಪೋಳೆ ಕೂಡ ಚೆನ್ನಾಗಿ ಬರುತ್ತೆ, ತುಂಬ ಗರಿಯಾಗಿರುತ್ತೆ. ಮಕ್ಕಳಿಗೆ ಸಾಸ್ ಹಾಕ್ಕೊಂಡು ತಿಂದ್ಕೊಂಡು ಕ್ರಿಸ್ಪಿಯಾಗಿರುತ್ತೆ. ಈಗ ನೀಟಾಗಿ ನಾವು ಶಂಕರಪೋಳೆ ಸ್ವೀಟ್ ಮಾಡ್ತೀವಲ್ಲ, ಆದರೆ ಇದನ್ನು ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೋಬೇಕು. ಪೂರ್ತಿ ತೆಳುವಾಗಿ, ಸ್ವಲ್ಪ ಒಂದೊಂದು ಬಬಲ್ ಬಂದರೆ ಸಾಕು ಮೇಲೆ ಕರೆದಾಗ. ಇವಾಗ ನಾನು ಅದು ಕಟರ್ ಇದೆ, ನಮ್ಮದು ಕರ್ಜಿಕಾಯಿ ಕಟರಿಂದ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ನಾನು ಇಲ್ಲಿ ಸ್ಕ್ವಯರಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ, ಅದು ಎಣ್ಣೆಲಿ ಬಿಡೋಣ. ಇವಾಗ ಒಂದೊಂದೇ ತಗೊಂಡು, ಇದು ನಾವು ಹೇಗಾದರೂ ತಗೋಬೋದು. ಈಗ ಹಿಂಗೆ ತಗೊಂಡು ಕೂಡ ನಾವು ಎಣ್ಣೆಯಲ್ಲಿ ಹಾಕಿದಾಗ ಅಷ್ಟು ಬಿಟ್ಕೊಳ್ಳುತ್ತೆ ಅದು ನೀಟಾಗಿ. ಅಂದರೆ ಫ್ಲೇಮ್ ಸಿಮ್ಮಲ್ಲೇ ಇಟ್ಕೊಂಡು ಕರಿಬೇಕು, ಅಂದರೆ ಗರಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸಾಸ್ ಹಾಕ್ಕೊಂಡು ಕೂಡ ತಿನ್ಬೋದು. ಎಣ್ಣೆ ಕಾದಿದೆ, ಈಗ ಒಂದೊಂದೇ ಆದರೂ ಬಿಟ್ಕೋಬೋದು, ಅಷ್ಟು ಆದರೂ ಹಾಕ್ಕೋಬೋದು ನಾವು. ತುಂಬ ಗರಿಯಾಗಿ ಬರುತ್ತೆ ಇದು. ನೋಡಿರಿ, ಇವಾಗ ಆ ಲಾಸ್ಟಲ್ಲಿ ನಾನು ಮುರಿದು ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಕ್ಯಾಬೇಜ್ ತಂದಾಗೊಮ್ಮೆ ಇದ್ರದ್ದು ಚಟ್ನಿ, ಇದು ಗೋಬಿ ಮಾಡ್ತಾನೆ ಇರ್ತೀನಿ. ತುಂಬ ಚೆನ್ನಾಗಿದೆ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಯಾರು ಬೆಲ್ ಬಟನ್ ಒತ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇವಾಗ ತೆಗ್ದಿದ್ದೀನಿ ನೋಡಿ, ಕೆಂಪು ಬ್ರೌನ್ ಕಲರ್ ಆಗೋವರೆಗೂ ಬಿಟ್ಟು, ಬ್ರೌನ್ ಕಲರ್ ಆಗಿಂದ ಅದನ್ನು ಒಂದು ಪಾತ್ರೆಯಲ್ಲಿ ತಕ್ಕೋಬೇಕು, ಪ್ಲೇಟಲ್ಲಿ. ನೀವು ಬೇಕಂದರೆ ಕೆಳಗೆ ಟಿಶ್ಯೂ ಪೇಪರು, ಆಯಿಲಿ ಇದಾಗುತ್ತಂದರೆ ಟಿಶ್ಯೂ ಪೇಪರ್ ಇಟ್ಟು ತಕ್ಕೋಬೇಕು. ಈಗ ಉಳಿದಂಥ ಇನ್ನೊಂದು ಸ್ವಲ್ಪನೂ ಹಾಕ್ತಾಯಿದ್ದೀನಿ, ಎಣ್ಣೆಯಲ್ಲಿ ಲಟ್ಸ್ಕೊಂಡು ಇಟ್ಕೊಂಡಿದ್ದೀನಿ, ಹಾಕ್ತೀನಿ. ಎಣ್ಣೆ ಕೂಡ ತುಂಬ ಜಾಸ್ತಿ ಕೂಡ ಹಿಡಿಯಲ್ಲ, ಇದು ತುಂಬ ಗರಿಯಾಗಿ ಬರುತ್ತೆ. ನೀವು ಬೇಕಂದರೆ ಚಪಾತಿ ಕೂಡ ಜಾಸ್ತಿ ಆಯಿತು ಕರಿಯೋದು ನಮ್ಗೆ ಇಷ್ಟ ಇಲ್ಲ ಅಂದರೂ ಕೂಡ ಇದನ್ನು ಚಪಾತಿ ಟೈಪ್ ದೊಡ್ಡದಾಗಿ ಲಟ್ಟಿಸ್ಕೊಂಡು ಬೇಯಿಸ್ಕೋಬೋದು, ಸ್ವಲ್ಪ ಎಣ್ಣೆ ಹಾಕಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಫ್ಲೇಮ್ನ ಸ್ವಲ್ಪ ಹೈ ಮಾಡ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಇದೆ ಅದರಲ್ಲಿ, ಮತ್ತು ಫ್ರೈ ಆಗಲ್ಲ ಅನ್ನೋದು ಕಾರಣಕ್ಕೆ ಸ್ವಲ್ಪ ಹೈ ಫ್ಲೇಮ್ ಮಾಡಿದ್ದೀನಿ, ಸ್ವಲ್ಪ. ಇವಾಗ 2ನೇ ಟ್ರಿಪ್ ಕೂಡ ತೆಗ್ದಿದ್ದೀನಿ. 2-3 ಚಪಾತಿ ಆಗೋಷ್ಟು ಇತ್ತು ನನ್ನಲ್ಲಿ ಕಣಕ. ಅದಕ್ಕೆ ಒಂದೊಂದು ಚಪಾತಿ ದೊಡ್ಡದಾಗಿ ತೆಳುವಾಗಿರ್ಬೇಕು, ತುಂಬ ತೆಳುವಾಗಿ ಕಟ್ ಮಾಡ್ಕೋಬೇಕು. ಅಂದಾಗ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ದಪ್ಪ ಆದರೆ ಸ್ವಲ್ಪ ಮೆತ್ತ ಬರುತ್ತೆ. ಅದಕ್ಕಾಗಿ ನಾವು ತುಂಬ ತೆಳುವಾಗಿ ಕಟ್ ಮಾಡ್ಕೋಬೇಕು. ತೆಳುವಾಗಿ ಲಟ್ಟಿಸ್ಕೊಂಡು ನೀಟಾಗಿ ಕಟ್ ಮಾಡಿಕೊಂಡ್ರೆ ಗರಿಯಾಗಿ ಬರುತ್ತೆ. ಬ್ರೌನ್ ಆಗಿಂದ ನೀಟಾಗಿ ತಗೊಂಡು ಇಟ್ಕೋಬೇಕು.
ತುಂಬ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಏನು ಬೇಕು ಅಂದರೆ ಹೊರಗಿನ ಬೇಕ್ರಿ ಐಟಮ್ ತಿನ್ನೋದಕ್ಕೆ ಮಾಡೋದಕ್ಕೆ ತರೋದಕ್ಕೆ ಹೊರಗಿನ ತರಬಾರ್ದು ಅಂದರೆ ಇದನ್ನು ಮನೆಯಲ್ಲೇ ಮಾಡಿಕೊಡ್ಬೋದು. 10 ನಿಮಿಷದಲ್ಲಿ ಕ್ಯಾಬೇಜ್ ಇರುತ್ತೆ ಮನೆಯಲ್ಲೆಲ್ಲ, ಮನೇಲಿ ಇರೋಂಥ ಐಟಮ್ಸೇ. ಅದನ್ನು ಮಿಕ್ಸಿ ಹಾಕೋದು, ಹಿಟ್ಟಲ್ಲಿ ಹಾಕಿ ಲಾಟಿಸಿ ಕರೆದು ಕೊಟ್ಟರೆ ಮುಗೀತು. ತುಂಬ ಚೆನ್ನಾಗಿರುತ್ತೆ. ಇವಾಗ ಆಗಿದೆ, ಅದು ಕೂಡ ಆಗಿದೆ. ಒಂದು ಪ್ಲೇಟಲ್ಲಿ ತಗೊಳ್ಳೋಣ ನೀಟಾಗಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಆಯಿತು 2 ಟ್ರಿಪ್ಪಿಗೆ ಇಷ್ಟೊಂದು ಆಗಿದೆ. ತಿನ್ನಲು ಸವಿಯಾದ ಖಾರನ ಶಂಕರಪೊಳೆ ಗೋಬಿಯಿಂದ ಮಾಡಿರೋಂಥದ್ದು ಕ್ರಿಸ್ಪಿಯಾಗಿರುತ್ತೆ. ನಾನು ಕೈಯಿಂದ ಇವಾಗ ಮುರಿದು ತೋರಿಸ್ತಾ ಇದ್ದೀನಿ, ನೀಟಾಗಿ ಮುರಿತಾ ಇದೆ, ಒಂದು ಚೂರು ಕೂಡ ಏನು ಉಳಿತಾ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.